ರಾಮನ ಅವತಾರ. ಇದು ನಮ್ಮ ರಿಷಿ ಅವರು ಹಾಗೆ ಪ್ರಣೀತಾ ಸುಭಾಷ್ ಅವರು ಆಕ್ಟ್ ಮಾಡಿ ವಿಕಾಸ್ ಪಂಪಾಪತಿ ಅವರು ಡೈರೆಕ್ಟ್ ಮಾಡಿರುವಂತ ಸಿನಿಮಾ. ರಾಮ ಇಲ್ಲಿನ ಮುಖ್ಯ ಪಾತ್ರದ ಹೆಸರು. ಒಂಚೂರ್ ತರ್ಲೆ ಬಟ್ ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಹುಡುಗ. ಏನಾದ್ರೂ ಮಾಡ್ಲೇಬೇಕು ಅನ್ನೋ ಹುಮ್ಮಸ್ಸು ಕೂಡ ಅವನಿಗಿದೆ. ಸೊ ಅದೇ ಎನರ್ಜಿ ಜೊತೆಗೆ ತನ್ನೂರಲ್ಲಿರೋ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಊರುದ್ಧಾರ ಮಾಡ್ಬೇಕು ಅಂತ ಹೇಳಿ ಸ್ನೇಹಿತರ ಹಾಗೆ ಹಿತೈಷಿಗಳ ಸಹಾಯದಿಂದ ಚುನಾವಣೆಗೆ ನಿಂತ್ಕೋತಾನೆ. ಆದ್ರೆ ಆ ಪ್ರೊಸೆಸ್ ನಡೆಯೋ ಅಷ್ಟೊತ್ತಿಗೆ ಅವನು ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಊರ್ ಬಿಡ್ಬೇಕಾಗ್ ಬರುತ್ತೆ. ಟಿಪಿಕಲ್ ವನವಾಸ ಅಂತಾನೂ ಹೇಳ್ಬೋದು. ಸೊ ಅದು ಆಗಿದ್ಯಾಕೆ, ಅಲ್ಲಿಂದ ಮುಂದೇನಾಯ್ತು, ಹಾಗೇನೆ ನಮ್ಮ ರಾಮನ ಬದುಕಲ್ಲಿ ನಡೆಯುವಂತ ರಾಮಾಯಣನ ಅದರ ಸಾರಾಂಶನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಇನ್ನ ಆಕ್ಚುಲ್ ಆಗಿ ಫಿಲ್ಮ್ ಹೇಗಿದೆ, ನನಗೇನ್ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನೇನ್ 50,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗೋ ಹಾದಿಯಲ್ಲಿದ್ದೀವಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಸಿನಿಮಾದಲ್ಲಿರೋ ಮೊದಲ ಪಾಸಿಟಿವ್ ಅಂದ್ರೆ ಅದು ಇದರ ಪ್ರೆಸೆಂಟೇಷನ್. ಒಂದ್ ರೀತಿ ಡಿಫ್ರೆಂಟ್ ಅಪ್ರೋಚ್ ಅಂತ ಹೇಳ್ತೀನಿ. ರಾಮಾಯಣದಲ್ಲಿ 7 ಅಧ್ಯಾಯ, ನಮ್ ಹುಡುಗನ ಕಥೆಯಲ್ಲಿರೋದು 3 ಅಧ್ಯಾಯ. ಅದರಲ್ಲಿ ಮೊದಲನೇದನ್ನ ಪೂರ್ತಿ ಎಸ್ಟಾಬ್ಲಿಷ್ ಮಾಡೋದಕ್ಕೇನೆ ಬಳಸ್ಕೊಂಡಿದ್ದಾರೆ ನಿಜ. ಬಟ್ ಆ ಸ್ಪೇಸ್ ಅಲ್ಲಿ ಸಿಲ್ಲಿ ಎಲಿಮೆಂಟ್ ಗಳನ್ನ ತಂದು ಟೈಮ್ ವೇಸ್ಟ್ ಮಾಡೇ ಇಲ್ಲ. ರಾಮನ ಪರಿಸ್ಥಿತಿ, ಊರಿನ ಸ್ಥಿತಿಗತಿ, ಏನೇ ಮಾಡಿದ್ರು ಅದಕ್ಕೆ ಕೌಂಟರ್ ಕೊಡೋ ಅಪ್ಪ, ಊರಿಗ್ ಮುಂದೆ ಬಂದು ನಿಲ್ಲೋ ಒಬ್ಬ ದೊಣ್ಣೆ ನಾಯಕ, ಗ್ಯಾಪ್ ಅಲ್ಲಿ ಅವನ ಫ್ರೆಂಡ್ಸ್ ಗ್ಯಾಂಗ್ ನ ಕೂಡ ಬಿಟ್ಟಿಲ್ಲ. ಆ ತರ ಪ್ರತಿ ಪಾತ್ರ ಅಲ್ಲಿರೋ ಸಂದರ್ಭಗಳನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾಗೇನೆ ರಾಮ್ ಲೈಫ್ ಅಲ್ಲಿ ಇವರೆಲ್ಲರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನ ಹೇಳ್ತಾ ಇಡೀ ಕಥೆನ ತುಂಬಾ ನೀಟಾಗಿ ಸೆಟ್ ಮಾಡಿದ್ದಾರೆ. ಇನ್ನು ಇವರು ಬಳಸಿರುವಂತ ಟೆಂಪ್ಲೇಟ್ ಯೂಶುವಲ್ ರಾಮ್ ಕಾಮ್ ಮೂವೀಸ್ಗಿಂತ ಭಿನ್ನವಾಗೇ ಇದೆ. ಅಂಡ್ ಅದರಿಂದಾನೇ ಎಷ್ಟೋ ರೆಗ್ಯುಲರ್ ಸೀಕ್ವೆನ್ಸ್ ಗಳು ಕೂಡ ಫ್ರೆಶ್ ಅನ್ಸೋ ಮಟ್ಟಿಗೆ ಫೀಲ್ ನ ಮಾಡಿಸ್ತವೆ. ಇನ್ಫ್ಯಾಕ್ಟ್ ಇದರ ಒನ್ ಲೈನ್ ಸ್ಟೋರಿನ ಕೇಳಿದಾಗ ಗೊತ್ತಿರೋದೇ ಅಲ್ವಾ ಗುರು, ಏನ್ ಸ್ಪೆಷಲ್ ಇದೆ ಅಂತ ಅನಿಸ್ಬೋದು. ಬಟ್ ಓವರ್ ಆಲ್ ನರೇಷನ್, ಪ್ರೆಸೆಂಟೇಷನ್ ಅಂಡ್ ಆ ಟೆಂಪ್ಲೇಟ್ ಖಂಡಿತ ಒಂದು ಡಿಫರೆನ್ಸ್ ಅನ್ನ ಮಾಡಿದೆ. ಇನ್ನು ಇಲ್ಲಿನ ಕ್ಯಾರೆಕ್ಟರ್ಗಳು, ವನವಾಸದಲ್ಲಿ ಸಿಗೋ ಶಬರಿ, ಕ್ರೇಜಿ ವಿಲನ್ ರಾವಣ, ರೀಟಾ ಅಲ್ಲ ಸೀತಾ. ಇನ್ಫ್ಯಾಕ್ಟ್ ಶ್ರೀರಾಮ ಸೀತೆ ಜೊತೆಗೆ ವನವಾಸಕ್ಕೆ ಹೋದ್ರೆ ನಮ್ ರಾಮನಿಗೆ ವನವಾಸಕ್ಕೆ ಹೋದ್ಮೇಲೆನೆ ಸೀತೆ ಸಿಕ್ಕಿದ್ದು. ಅಂಡ್ ಅಲ್ಲಿಂದ ಸೀತಾಪಹರಣ ಆಗಿ ಅದರ ನಂತರ ಬರೋ ಸನ್ನಿವೇಶಗಳು, ಈ ಕಡೆ ಸೊಪ್ಪು ಅನ್ನೋದನ್ನ ಪ್ರಮೋಟ್ ಮಾಡೋ ಸೀಕ್ವೆನ್ಸ್, ಅಂಡ್ ದೆನ್ ಮಾಡರ್ನ್ ರಾವಣ ಅಲೆಕ್ಸಾಂಡರ್ ಹತ್ರ ಹೋಗೋದಕ್ಕೆ ರಾಮ್ ಮಾಡ್ದಂತ ಐಡಿಯಾ, ಅದರ ಎಕ್ಸಿಕ್ಯೂಷನ್ ಸಖತ್ ಇಷ್ಟ ಆಯ್ತು. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಫಸ್ಟ್ ಆಫ್ ಆಲ್ ತುಂಬಾ ದಿನಗಳ ನಂತರ ಪ್ರಣೀತಾ ಅವ್ರನ್ನ ಹಾಗೇನೆ ಅರುಣ್ ಸಾಗರ್ ಅವ್ರನ್ನ ಸ್ಕ್ರೀನ್ ಮೇಲ್ ನೋಡಿ ಸಖತ್ ಖುಷಿ ಆಯ್ತು. ಕೊಟ್ಟಿರುವಂತ ಸ್ಪೇಸ್ ಸ್ವಲ್ಪ ಕಡಿಮೆ ಆಗಿರ್ಬೋದು, ಬಟ್ ಸ್ಟಿಲ್ ಅವರ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಂಡ್ ಸಿಕ್ಕಂತ ಅವಕಾಶನ ಬಿಡದೇನೆ ಸ್ಕ್ರೀನ್ ನ ಚೆನ್ನಾಗಿ ಡಾಮಿನೇಟ್ ಮಾಡಿದ್ದಾರೆ. ಇನ್ನು ರಿಷಿ ಅವರ ಪ್ರೆಸೆನ್ಸ್ ಅಂತೂ ಇದ್ದೇ ಇದೆ, ಅದ್ರ ಬಗ್ಗೆ ಎಕ್ಸ್ಟ್ರಾ ಮಾತಾಡೋದೇ ಬೇಕಾಗಿಲ್ಲ. ಬಟ್ ಆಸ್ ಅ ಲೀಡ್ ಆಕ್ಟರ್ ಇಲ್ಲಿರೋ ಪ್ರತಿಯೊಂದು ಸಂದರ್ಭಗಳನ್ನ ತಮ್ಮದೇ ರೀತಿಯಲ್ಲಿ ಎಳ್ಕೊಂಡು ಹೋಗೋದು ಅಂಡ್ ಪ್ರತಿ ಹಂತದಲ್ಲೂ ತಮ್ಮ ತನನ ಉಳಿಸ್ಕೊಳ್ಳೋದು, ಇವೆರಡನ್ನ ಅವರು ಸಖತ್ತಾಗಿ ಮಾಡಿದ್ದಾರೆ. ಅದರಿಂದಾನೇ ಒಂದು ಸಿನಿಮಾಗೆ ಫ್ಲೇವರ್ ಅಂತ ಆಡ್ ಆಗೋದು. ಅಂಡ್ ಆಕ್ಚುಲಿ ಒಬ್ಬ ಸ್ಟಾರ್ಗೆ ಇರಬೇಕಾಗಿರೋ ಕ್ವಾಲಿಟಿನೇ ಅದು. ಸೊ ಅವರಿಗೆ ಈಗ ಒಂದೊಳ್ಳೆ ಸ್ಟೇಜ್ ಅನ್ನೋದು ಕ್ರಿಯೇಟ್ ಆಗಿದೆ. ಹೋಪ್ಫುಲಿ ಅವರದನ್ನ ಚೆನ್ನಾಗಿ ಬಳಸ್ಕೊಂಡು ಒಳ್ಳೊಳ್ಳೆ ಕೊಲಾಬರೇಷನ್ಸ್ ಕಡೆ ಗಮನ ಕೊಟ್ರೆ ಟೈರ್ ಶಿಫ್ಟ್ ಆಗೋ ಎಲ್ಲಾ ಸಾಧ್ಯತೆನೂ ಇದೆ. ಎನಿವೇಸ್, ಇವುಗಳ ಹೊರತಾಗಿ ಸಿನಿಮಾ ಎಲ್ಲೂ ಬೋರ್ ಆಗದೆ ಇರೋ ರೀತಿ ಹೊಸ ಹೊಸ ಸೀಕ್ವೆನ್ಸ್ ಗಳನ್ನ ಆಗಾಗ ತರ್ತಾ ಹೋಗಿದ್ದು, ಹಾಗೇನೆ ಸುಮಾರು ಕಡೆ ಅವುಗಳ ಎಕ್ಸಿಕ್ಯೂಷನ್ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಉಳಿದಿರೋ ಎಲ್ಲ ಆಕ್ಟರ್ಸ್ ಪಾತ್ರಕ್ಕೆ ತಕ್ಕ ಹಾಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ನೆಗೆಟಿವ್ಸ್ ಅಂತ ನೋಡಿದಾಗ ಫಸ್ಟ್ ಆಫ್ ಆಲ್ ಇಲ್ಲಿನ ರೈಟಿಂಗ್ ಇನ್ನೂ ಬೆಟರ್ ಆಗ್ಬೋದಾಗಿತ್ತು ಅಂತ ಅನ್ಕೋತೀನಿ. ಬಿಕಾಸ್ ಇಡೀ ಸಿನಿಮಾನ ಬರೀ ಒಂದೇ ಫ್ಯಾಕ್ಟರ್ ಇಟ್ಕೊಂಡು ಡ್ರೈವ್ ಮಾಡ್ತಿದ್ದೀರಾ ಅಂದಾಗ, ಅದರಲ್ಲೂ ರೆಗ್ಯುಲರ್ ಎಮೋಷನ್ಸ್ ಅಂಡ್ ಬ್ರೇಕ್ ಡೌನ್ ಇರೋ ಜಾಗದಲ್ಲಿ ಹ್ಯೂಮರ್ ನ ತಂದು ಫಿನಿಶಿಂಗ್ ನೇ ಬೇರೆ ರೀತಿಯಲ್ಲಿ ಕೊಟ್ಟಾಗ ಅದು ಸಿಕ್ಕಾಪಟ್ಟೆ ರಿಸ್ಕಿ ಆಗ್ಬಿಡುತ್ತೆ. ಬೈ ಚಾನ್ಸ್ ಎಕ್ಸಿಕ್ಯೂಷನ್ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂದ್ರೆ ಇಡೀ ಇಂಪ್ಯಾಕ್ಟೇ ಕೆಟ್ಟ ಹೋಗ್ಬಿಡುತ್ತೆ. ಇನ್ಫ್ಯಾಕ್ಟ್ ಇಲ್ಲಿ ಅಷ್ಟು ದೊಡ್ಡ ಮಟ್ಟದ ಎಫೆಕ್ಟ್ ಏನೂ ಆಗ್ಲಿಲ್ಲ, ಬಟ್ ಅನ್ಕೊಂಡಷ್ಟು ಇಂಟ್ರೆಸ್ಟ್ ಕೂಡ ಹುಟ್ಕೊಳ್ಳಿಲ್ಲ. ಅಂಡ್ ತುಂಬಾ ಕಡೆ ಹ್ಯೂಮರ್ ಅಷ್ಟೊಂದು ಚೆನ್ನಾಗಿ ವರ್ಕ್ ಕೂಡ ಆಗ್ಲಿಲ್ಲ. ಈವನ್ ಸ್ಕ್ರೀನ್ ಪ್ಲೇನೂ ಅಷ್ಟೇ, ಸಾಕಷ್ಟು ಕಡೆ ಇಂಟೆನ್ಸಿಟಿ ಡ್ರಾಪ್ ಆಗೋದು ಗೊತ್ತಾಗತ್ತೆ. ಅಂಡ್ ಅದನ್ನ ಕವರ್ ಮಾಡೋದಕ್ಕೆ ಬೇರೆ ಬೇರೆ ವಿಷಯಗಳನ್ನ ಎತ್ಕೊಂಡು ಬರ್ತಾರೆ. ಸ್ಟಿಲ್ ಅದ್ಯಾವುದು ಹಿಡಿದು ಕೂರಿಸೋ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ಲಿಲ್ಲ, ಎಕ್ಸೆಪ್ಟ್ ದ ಕ್ಲೈಮ್ಯಾಕ್ಸ್. ಆ ಲೇಯರ್ ಇಷ್ಟ ಆಯ್ತು, ಬಟ್ ಅದನ್ನ ಸರಿಯಾಗಿ ಡೆವಲಪ್ ಮಾಡ್ದೇನೆ ತುಂಬಾನೇ ಫ್ಲಾಟ್ ಆಗಿ ಮುಗಿಸಿದ್ದಾರೆ. ಇನ್ನು ಜುದಾ ಸ್ಯಾಂಡಿ ಅವರ ಕೆಲಸ ಡೀಸೆಂಟ್ ಆಗಿತ್ತು. ಹಾಡುಗಳ ಪ್ಲೇಸ್ಮೆಂಟ್ ವಾಸ್ ಓಕೆ, ಬಟ್ ನೆನಪಲ್ಲಿ ಉಳಿಯೋ ತರ ಅವ್ರ ಕಡೆಯಿಂದ ಏನೂ ಇರ್ಲಿಲ್ಲ. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಟ್ಸ್ ಅ ಡೀಸೆಂಟ್ ವಾಚ್ ಸಿನಿಮಾ. ರೆಗ್ಯುಲರ್ ಆಗಿ ಒಂದು ಲವ್ ಸ್ಟೋರಿ, ರೊಮ್ಯಾಂಟಿಕ್ ಅಂಡ್ ಕಾಮಿಡಿ ಸಿನಿಮಾಗಳನ್ನ ನೋಡಿ ಇಷ್ಟಪಡೋರ್ಗೆ ಇದು ಖಂಡಿತ ಡಿಫ್ರೆಂಟ್ ಅಂತ ಅನ್ಸತ್ತೆ, ಇಷ್ಟನೂ ಆಗತ್ತೆ. ಹಾಗೇನೆ ಕುಟುಂಬ ಸಮೇತನೂ ಆರಾಮಾಗಿ ನೋಡಬಹುದು, ಯಾವುದೇ ತೊಂದರೆ ಇಲ್ಲ. ಬಟ್ ಉಳಿದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದೇನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.